ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ವಿಶ್ವಾಮಿತ್ರನ ಉತ್ಪತ್ತಿ ಪ್ರಕಾರವನ್ನು ಹೇಳಿ ಅವನಿಗೆ ಬ್ರಾಹ್ಮಣ್ಯವು ಬಂದ ಔಚಿತ್ಯವನ್ನು ತಿಳಿಸಿದುದು ಎಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಭೀಷ್ಮನು ಧರ್ಮರಾಜನನ್ನು ಕುರಿತು ಹೇಳುತ್ತಾನೆ, ಧರ್ಮರಾಜ ಕೇಳು, ವಿಶ್ವಾಮಿತ್ರನಿಗೆ ಬ್ರಾಹ್ಮಣ್ಯವು ಬ್ರಹ್ಮ ಋಷಿತ್ವವು ಬಂದ ಕಾರಣವನ್ನು ತಿಳಿಸುವೆನು. ಹಿಂದೆ ಭರತ ವಂಶದಲ್ಲಿ ಮಿಥಿಲನೆಂಬ ರಾಜನಿದ್ದನು. ಅವನು ಯಾಗಶೀಲನಾಗಿ ಧಾರ್ಮಿಕನೆನಿಸಿದ್ದನು. ಅವನ ಮಗನೇ ಪ್ರಸಿದ್ಧನಾದ ಜನ್ಹು ಎಂಬ ರಾಜನು. ಗಂಗೆಯು ಆ ಮಹಾತ್ಮನ ಮಗಳೆನಿಸಿಕೊಂಡಳು. ಆ ಜನ್ಹುವಿನ ಮಗನು ಸಿಂಧುದ್ವೀಪನು. ಆ ಸಿಂಧುದ್ವೀಪನಿಂದ ಎಂಬುವನು ಜನಿಸಿದನು. ಅವನು ಮಹಾಬಲಾಢ್ಯನಾಗಿ ತಂದೆಯ ಪ್ರೇಮಕ್ಕೆ ಪಾತ್ರನಾಗಿದ್ದನು. ಅವನು ಬೇರೊಬ್ಬ ಧರ್ಮಪುರುಷನಂತೆ ತೋರುತ್ತಿದ್ದನು. ಆ ಬಲಾಕಾಶ್ವನ ಮಗನು ಕುಶಿಕನು. ಇವನು ಇಂದ್ರನಿಗೆ ಎಣೆಯಾದ ತೇಜಸ್ಸುಳ್ಳವನು. ಆ ಕುಶಿಕನ ಮಗನು ಗಾಧಿ ಎಂಬುವನು. ಈ ಗಾಧಿರಾಜನು ಬಹುಕಾಲದವರೆಗೆ ತನಗೆ ಪುತ್ರ ಸಂತಾನವಿಲ್ಲದಿದ್ದುದಕ್ಕಾಗಿ ವನವಾಸಕ್ಕಾಗಿ ಹೋಗಿ ಕಾಡಿನಲ್ಲಿದ್ದನು. ಅವನು ಕಾಡಿನಲ್ಲಿ ಉತ್ತಮ ತಪಸ್ಸನ್ನು ಮಾಡಿದುದಕ್ಕೆ ಫಲವಾಗಿ ಎಣೆಯಿಲ್ಲದ ರೂಪವುಳ್ಳ ಕನ್ಯೆಯೊಬ್ಬಳು ಹುಟ್ಟಿದಳು. ಅವಳಿಗೆ ಸತ್ಯವತಿ ಎಂದು ಹೆಸರು. ಅವಳ ರೂಪವನ್ನು ನೋಡಿ ಚವನಪುತ್ರನಾದ ಭೃಗುವಂಶದ ರುಚೀಕನೆಂಬ ತಪಸ್ವಿಯೊಬ್ಬನು ಅವಳನ್ನು ತಾನು ವರಿಸುವುದಾಗಿ ಪ್ರಾರ್ಥಿಸಿದನು. ಆದರೆ ಗಾಧಿಯು ಅವನು ದರಿದ್ರ ಬ್ರಾಹ್ಮಣನೆಂದು ತಿಳಿದು ಅವನಿಗೆ ತನ್ನ ಕನ್ಯೆಯನ್ನು ಕೊಡಲು ಇಷ್ಟಪಡಲಿಲ್ಲ. ಮಹಾತ್ಮನಾದ ರುಚೀಕನು ಅವನಿಂದ ತಿರಸ್ಕೃತನಾಗಿ ಹಿಂತಿರುಗಿದಾಗ ಗಾಧಿಯು ತಿರುಗಿ ಅವನನ್ನು ಕರೆದು, ಓ ಬ್ರಾಹ್ಮಣ, ನಾನು ಕೇಳಿದ ಶುಲ್ಕವನ್ನು ಕೊಡುವುದಾದರೆ ನೀನು ನನ್ನ ಮಗಳನ್ನು ವರಿಸಬಹುದು ಎಂದನು. ಅದಕ್ಕೆ ಆ ರುಚೀಕನು, ರಾಜೇಂದ್ರ, ನಿನ್ನ ಮಗಳಿಗಾಗಿ ನಾನು ಕೊಡಬೇಕಾದ ಶುಲ್ಕವೇನು? ಅದನ್ನು ನಿಸ್ಸಂಕೋಚವಾಗಿ ತಿಳಿಸು, ವಿಚಾರ ಮಾಡಬೇಡ ಎನ್ನಲು ಗಾಧಿಯು, ನನಗೆ ಒಳ್ಳೆಯ ವೇಗವುಳ್ಳ ಉತ್ತಮ ಜಾತಿಯ 1000 ಕುದುರೆಗಳನ್ನು ಕೊಡಬೇಕು. ಆ ಕುದುರೆಗಳು ಚಂದ್ರ ಕಿರಣದಂತೆ ಬಿಳಿಯ ಬಣ್ಣವುಳ್ಳವುಗಳಾಗಿ ಒಂದು ಕಿವಿಯಲ್ಲಿ ಮಾತ್ರ ಅವುಗಳಿಗೆ ಕಪ್ಪು ಬಣ್ಣವಿರಬೇಕು. ಇದೇ ತರದ 1000 ಕುದುರೆಗಳನ್ನು ತಂದುಕೊಡುವುದಾದರೆ ನನ್ನ ಮಗಳನ್ನು ವರಿಸಬಹುದು ಎಂದನು. ಈ ಮಾತನ್ನು ಕೇಳಿದೊಡನೆ ರುಚೀಕನು ಜಲಾಧಿಪತಿಯಾದ ವರುಣನನ್ನು ಕುರಿತು, ಓ ದೇವೋತ್ತಮ, ಒಂದು ಕಿವಿ ಕಪ್ಪಾಗಿಯೂ ಚಂದ್ರನಂತೆ ಮೈಯೆಲ್ಲ ಬಿಳುಪಾಗಿಯೂ ವಾಯುವೇಗವುಳ್ಳವುಗಳಾಗಿಯೂ ಇರುವ 1000 ಕುದುರೆಗಳನ್ನು ನನಗೆ ಭಿಕ್ಷೆಯಾಗಿ ಕೊಡಬೇಕು ಎಂದು ಪ್ರಾರ್ಥಿಸಿದನು. ವರುಣನು ಅವನಲ್ಲಿ ಪ್ರಸನ್ನನಾಗಿ, ಹಾಗೆಯೇ ಆಗಲಿ, ನೀನು ಯಾವಾಗ ಎಲ್ಲಿ ನೆನೆಸಿದರೆ ಅಲ್ಲಿ ಅಂತಹ ಕುದುರೆಗಳು ನಿನ್ನ ಮುಂದೆ ತೋರುವವು ಎಂದನು. ಆಮೇಲೆ ರುಚೀಕನು ಗಂಗಾತೀರದಲ್ಲಿದ್ದು ಆ ಕುದುರೆಗಳನ್ನು ನೆನೆಸಿದೊಡನೆ ಅದೇ ತರದ 1000 ಕುದುರೆಗಳು ಆ ಗಂಗಾ ಜಲದಿಂದ ಮೇಲೆದ್ದು ಬಂದವು. ಓ ಯುಧಿಷ್ಠಿರ, ಕನ್ಯಾಕುಬ್ಜಕ್ಕೆ ಸ್ವಲ್ಪ ದೂರದಲ್ಲಿರುವ ಗಂಗಾತೀರ ಪ್ರದೇಶದಲ್ಲಿ ಈ ಸಂಭವವು ನಡೆಯಿತು. ಅದರಿಂದ ಈಗಲೂ ಆ ಘಟ್ಟವು ಅಶ್ವತೀರ್ಥವೆಂದು ಪ್ರಸಿದ್ಧಿಗೊಂಡಿದೆ. ರುಚೀಕನು ಆ 1000 ಕುದುರೆಗಳನ್ನು ತಂದು ಶುಲ್ಕಾರ್ಥವಾಗಿ ಗಾಧಿರಾಜನಿಗೆ ಒಪ್ಪಿಸಿದನು. ಗಾಧಿಯು ಅದನ್ನು ನೋಡಿ ಆಶ್ಚರ್ಯಪಟ್ಟು ಆ ಬ್ರಾಹ್ಮಣನಿಗೆ ಮಗಳನ್ನು ಕೊಡುವುದಕ್ಕೆ ಇಷ್ಟವಿಲ್ಲದಿದ್ದರೂ ಅವನ ಶಾಪಕ್ಕೆ ಹೆದರಿ ತನ್ನ ಕನ್ಯೆಯನ್ನು ಸರ್ವಾಭರಣಗಳಿಂದ ಅಲಂಕರಿಸಿ ಅವನಿಗೆ ವಿವಾಹ ಮಾಡಿಕೊಟ್ಟನು. ರುಚೀಕನು ಅವಳನ್ನು ಪಾಣಿಗ್ರಹಣ ಮಾಡಿಕೊಂಡನು. ಸತ್ಯವತಿಯೂ ಕೂಡ ತನಗೆ ಅಂತಹ ಬ್ರಾಹ್ಮಣೋತ್ತಮನ ಪತಿಯಾದುದಕ್ಕಾಗಿ ಬಹಳ ಸಂತೋಷಗೊಂಡಳು. ಅವಳ ನಡತೆಗೂ ಗುಣಕ್ಕೂ ರುಚೀಕನು ಕೂಡ ಅತ್ಯಂತ ಸಂತುಷ್ಟನಾಗಿ, ಪ್ರಿಯೆ, ನಿನಗೆ ಬೇಕಾದ ವರವನ್ನು ಕೇಳು, ಕೊಡುವೆನು. ನಿನಗೆ ಎಂತಹ ಪುತ್ರನಾಗಬೇಕೋ ತಿಳಿಸು, ಅನುಗ್ರಹಿಸುವೆನು ಎಂದನು. ಸತ್ಯವತಿಯು ತನ್ನ ತಾಯಿಗೆ ಬಳಿಗೆ ಬಂದು ಆ ಅಂಶವನ್ನು ತಿಳಿಸಿದಳು. ಆಗ ಆ ತಾಯಿಯು, ಕುಮಾರಿ, ನಿನ್ನ ಪತಿಯಿಂದ ನನಗೂ ಇದೇ ವಿಧವಾದ ಅನುಗ್ರಹವು ಲಭಿಸುವಂತೆ ಮಾಡು. ನನಗೂ ಆ ಮಹಾತಪಸ್ವಿಯ ಅನುಗ್ರಹದಿಂದ ಪುತ್ರ ಸಂತಾನವಾಗಲಿ ಎಂದಳು. ಒಡನೆಯೇ ಸತ್ಯವತಿಯು ತನ್ನ ಪತಿಯ ಬಳಿಗೆ ಬಂದು ತನ್ನ ತಾಯಿಯ ಕೋರಿಕೆಯನ್ನು ತಿಳಿಸಿದಳು. ಆಗ ರುಚೀಕನು, ಕಾಂತೆ, ಹಾಗೆಯೇ ಆಗಲಿ. ನಿನಗೂ ನಿನ್ನ ತಾಯಿಗೂ ಇಬ್ಬರಿಗೂ ಗುಣಾಢ್ಯರಾದ ಪುತ್ರರು ಜನಿಸಲಿ. ನನ್ನ ಪ್ರೇಮವು ವಿಫಲವಾಗಬಾರದು. ನಿಮ್ಮ ಇಷ್ಟದಂತೆಯೇ ನಡೆಯುವುದು. ನಮ್ಮ ವಂಶಾಭಿವೃದ್ಧಿಗೆ ಕಾರಣಭೂತನಾದ ಉತ್ತಮ ಗುಣವುಳ್ಳ ಪುತ್ರನು ನಿನಗೆ ಹುಟ್ಟುವನು. ಅದರಂತೆ ನಿನ್ನ ಸಹೋದರನು ವಂಶಾಭಿವೃದ್ಧಿಕರನಾಗುವನು. ಆದರೆ ನೀನು ನಿನ್ನ ತಾಯಿಯು ಋತುಸ್ನಾನ ಮಾಡಿದ ಮೇಲೆ ನಿನ್ನ ತಾಯಿಯು ಅರಳಿಯ ಮರವನ್ನು, ನೀನು ಅತ್ತಿಯ ಮರವನ್ನು ಆಲಿಂಗಿಸಿಕೊಳ್ಳಬೇಕು. ಅದರಿಂದ ನಿಮ್ಮಿಬ್ಬರಿಗೂ ಪುತ್ರ ಸಂತಾನವಾಗುವುದು. ಅಲ್ಲದೆ ಇದೋ ಮಂತ್ರಪೂತವಾದ 2 ಚರುಗಳನ್ನು ಕೊಡುವೆನು. ನೀವಿಬ್ಬರು ಅದನ್ನು ಭುಜಿಸಬೇಕು.
ಅದರಿಂದ ನೀವು ಪುತ್ರರನ್ನು ಪಡೆಯುವಿರಿ ಎಂದನು. ಸತ್ಯವತಿಯು ಒಡನೆಯೇ ತನ್ನ ತಾಯಿಯ ಬಳಿಗೆ ಬಂದು ತನ್ನ ಪತಿಯು ಹೇಳಿದ ಸಂಗತಿಯನ್ನೆಲ್ಲ ತಿಳಿಸಿದಳು. ಆ 2 ಚರುಗಳ ವಿಷಯವನ್ನು ಅವಳಿಗೆ ಹೇಳಿದಳು. ಆಗ ತಾಯಿಯು ಮಗಳನ್ನು ನೋಡಿ, ಕುಮಾರಿ, ನಾನು ಮೊದಲು ನಿನ್ನನ್ನು ಹೆತ್ತವಳು, ಆಮೇಲೆ ನೀನು ನಿನ್ನ ಪತಿಯನ್ನು ಸೇರಿದೆ. ಆದುದರಿಂದ ನಿನ್ನ ಪತಿಗಿಂತಲೂ ನಾನೇ ನಿನಗೆ ಪೂಜ್ಯಳು. ಮೊದಲು ನೀನು ನನ್ನ ಮಾತನ್ನು ಗೌರವಿಸಬೇಕು. ಆದುದರಿಂದ ನಾನು ಹೇಳುವಂತೆ ನಡೆಸು. ನಿನ್ನ ಗಂಡನು ನಿನಗಾಗಿ ಯಾವ ಚರುವನ್ನು ಮಂತ್ರಿಸಿ ಕೊಟ್ಟಿರುವನು ಅದನ್ನು ನನಗೆ ಕೊಟ್ಟು ಬಿಡು. ಅವನು ನನಗಾಗಿ ಕೊಟ್ಟಿರುವುದನ್ನು ನೀನು ಭುಜಿಸು. ಅದರಂತೆಯೇ ವೃಕ್ಷಗಳನ್ನು ನಾವು ಬದಲಾಯಿಸಿಕೊಳ್ಳುವೆವು. ಅತ್ತಿಯ ಮರವು ನನಗಿರಲಿ, ಅರಳಿಯ ಮರವು ನಿನಗಿರಲಿ. ಅಮ್ಮ, ತಾಯಿಯಾದ ನನ್ನ ಮಾತು ನಿನಗೆ ಪ್ರಮಾಣವಾಗಿದ್ದರೆ ಹೀಗೆಯೇ ಮಾಡಬೇಕು. ಲೋಕದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಸಂತತಿಯು ನಿರ್ದುಷ್ಟವಾಗಿಯೂ ಉತ್ತಮವಾಗಿಯೂ ಇರಬೇಕೆಂಬ ಬಯಕೆಯು ಸಹಜವೇ. ಇಲ್ಲಿ ಸಹಜವಾಗಿಯೇ ಅತ್ತೆಯಾದಂತಹ ಆ ಮಹಾರಾಣಿ ತನ್ನ ಅಳಿಯನು ಮಗಳಿಗೆ ಇನ್ನೂ ಉತ್ತಮವಾದ ಸಂತಾನವನ್ನು ಅನುಗ್ರಹಿಸುವನೇನೋ ಎಂಬ ಭಾವವಿರಬೇಕು. ನಿನ್ನ ಪತಿಯು ಅದೇ ಉದ್ದೇಶದಿಂದ ಈ ಚರುಗಳಲ್ಲಿಯೋ ಮರಗಳಲ್ಲಿಯೋ ಸ್ವಲ್ಪ ತಾರತಮ್ಯವನ್ನು ಇಟ್ಟಿರಬಹುದು. ಅದರಲ್ಲಿ ಸಂದೇಹವೇ ಇಲ್ಲ. ಆದುದರಿಂದ ನಿನ್ನ ಪತಿಯು ನಿನಗಾಗಿ ನಿರ್ಣಯಿಸಿರುವ ಚೆರುವಿನಲ್ಲಿಯೂ ವೃಕ್ಷದಲ್ಲಿಯೂ ಏನೋ ಒಂದು ಅತಿಶಯವಿರಬೇಕು. ಅವುಗಳಲ್ಲಿ ನನಗೆ ಆಸೆಯಿದೆ. ನಿನ್ನ ಮಗನಿಗಿಂತಲೂ ನಿನ್ನ ಸಹೋದರನ ಮೇಲ್ಮೆಯನ್ನು ನೀನು ನಿರೀಕ್ಷಿಸುವ ಎಂದಳು. ತಾಯಿಯ ಮಾತಿಗೆ ಪ್ರತಿ ಹೇಳಲಾರದೆ ಸತ್ಯವತಿಯು ಅದಕ್ಕೆ ಒಪ್ಪಿದಳು. ಅವರಿಬ್ಬರೂ ಚೆರುಗಳನ್ನು ವೃಕ್ಷಗಳನ್ನು ತಮ್ಮಲ್ಲಿ ಬದಲಾಯಿಸಿಕೊಂಡರು. ಅವರಿಬ್ಬರಿಗೂ ಗರ್ಭವು ತಲೆದೋರಿತು. ಆಮೇಲೆ ರುಚಿಕನು ತನ್ನ ಭಾರ್ಯೆಯಲ್ಲಿ ತಲೆದೋರಿದ ಗರ್ಭಚಿಹ್ನೆಗಳನ್ನು ನೋಡಿ ಮನಸ್ಸಿನಲ್ಲಿ ವ್ಯಥೆಪಟ್ಟು ತನ್ನ ಪತ್ನಿಯನ್ನು ಕುರಿತು, ಸತ್ಯವತಿ, ನಾನು ಹೇಳಿದಂತೆ ನೀನು ನಡೆಸಿದ ಹಾಗೆ ತೋರಲಿಲ್ಲ. ನಾನು ಮಂತ್ರಿಸಿಕೊಟ್ಟ ಚರುಗಳನ್ನು, ನಾನು ನಿರ್ಣಯಿಸಿದ ವೃಕ್ಷಗಳನ್ನು ನೀವು ಬದಲಾಯಿಸಿಕೊಂಡ ಹಾಗಿದೆ. ಇದರಲ್ಲಿ ಸಂದೇಹವಿಲ್ಲ. ನಿನ್ನ ಗರ್ಭದಿಂದಲೇ ಅದು ಸ್ಪಷ್ಟವಾಗಿ ತೋರುವುದು. ನಾನು ನಿನಗಾಗಿ ಮಂತ್ರಿಸಿಕೊಟ್ಟ ಚೆರುವಿನಲ್ಲಿ ಪೂರ್ಣವಾದ ಬ್ರಹ್ಮತೇಜಸ್ಸನ್ನು ಇಟ್ಟಿದ್ದೆನು. ನಿನ್ನ ತಾಯಿಗಾಗಿ ಕೊಟ್ಟ ಚೆರುವಿನಲ್ಲಿ ಪೂರ್ಣವಾದ ಕ್ಷತ್ರಿಯ ತೇಜಸ್ಸನ್ನು ಮಂತ್ರಿಸಿಟ್ಟಿದ್ದೆನು. ಅವಳಿಂದ ಉತ್ತಮ ಕ್ಷತ್ರಿಯನು, ನಿನ್ನಿಂದ ಉತ್ತಮ ಬ್ರಾಹ್ಮಣನು ಜನಿಸಬೇಕೆಂಬ ಉದ್ದೇಶದಿಂದ ನಾನು ಹಾಗೆ ಮಾಡಿದೆನು. ನೀವು ಅದನ್ನು ನಿಮ್ಮಲ್ಲಿ ಮಾರಿಸಿಕೊಂಡಿರಿ, ಅಂದರೆ ಇಬ್ಬರು ಬದಲಾಯಿಸಿಕೊಂಡು ಬಿಟ್ಟಿರಿ. ಇದರಿಂದ ನಿನ್ನ ಮಾತೆಯ ಗರ್ಭದಲ್ಲಿ ಉತ್ತಮ ಬ್ರಾಹ್ಮಣ ಶಿಶುವು ಹುಟ್ಟುವುದು. ನಿನ್ನಲ್ಲಿ ಉಗ್ರ ಸ್ವಭಾವವುಳ್ಳ ಕ್ಷತ್ರಿಯನು ಹುಟ್ಟುವನು. ತಾಯಿಯಲ್ಲಿ ನಿನಗಿರುವ ಪ್ರೇಮದಿಂದ ನೀನು ಮಾಡಿದ ಈ ಕಾರ್ಯವು ಸಾಧುವಲ್ಲ ಎಂದನು. ಈ ಮಾತನ್ನು ಕೇಳಿದೊಡನೆ ಸತ್ಯವತಿಯು ದುಃಖದಿಂದ ಪ್ರಜ್ಞೆ ತಪ್ಪಿದಂತಾಗಿ ನೆಲದಿಂದ ಕಿತ್ತು ಹಾಕಿದ ಬಳ್ಳಿಯಂತೆ ಕೆಳಗೆ ಬಿದ್ದಳು. ಆಮೇಲೆ ಮೆಲ್ಲಗೆ ಚೇತರಿಸಿಕೊಂಡು ಮೇಲೆದ್ದು ತನ್ನ ಪತಿಯ ಪಾದಗಳನ್ನು ಹಿಡಿದು ತಲೆ ಬಗ್ಗಿ ನಮಸ್ಕರಿಸಿ, ನಾಥ, ನನ್ನ ತಪ್ಪನ್ನು ಮನ್ನಿಸಬೇಕು. ಪತ್ನಿಯಾದ ನನ್ನ ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕು. ಉಗ್ರ ಕರ್ಮವುಳ್ಳ ಕ್ಷತ್ರಿಯನು ನನ್ನಲ್ಲಿ ಜನಿಸದಂತೆ ಅನುಗ್ರಹಿಸು. ಕ್ರೂರ ಕರ್ಮಿಯಾದ ಕ್ಷತ್ರಿಯನು ಒಂದು ವೇಳೆ ನನಗೆ ಮೊಮ್ಮಗನಾಗಿ ಹುಟ್ಟಿದರೂ ಚಿಂತೆಯಿಲ್ಲ. ಅಂತಹ ಕ್ಷತ್ರಿಯನು ನನ್ನ ಗರ್ಭದಿಂದ ಜನಿಸಬಾರದು. ಈ ವರವನ್ನು ನನಗೆ ಅನುಗ್ರಹಿಸಬೇಕು ಎಂದಳು. ಸಾಧಾರಣವಾಗಿ ಮಗನನ್ನು ತಾಯಿಯ ಗರ್ಭದಿಂದ ತಾನೇ ಪರಿಗಣಿಸುವುದು ಅಥವಾ ಗುರುತಿಸುವುದು. ಆ ತಪಸ್ವಿಯು ತನ್ನ ಭಾರ್ಯೆಗೆ ನಿನ್ನ ಇಷ್ಟದಂತೆಯೇ ಆಗಲಿ ಎಂದನು. ಆಮೇಲೆ ಸ್ವಲ್ಪ ಕಾಲದೊಳಗಾಗಿ ಅವಳ ಗರ್ಭದಲ್ಲಿ, ಅಂದರೆ ಆ ಸತ್ಯವತಿಯ ಗರ್ಭದಲ್ಲಿ ಜಮದಗ್ನಿ ಎಂಬ ಪುತ್ರನಾದನು. ಅವಳ ತಾಯಿಯಾದ ಗಾಧಿಪತ್ನಿಯಲ್ಲಿ ವಿಶ್ವಾಮಿತ್ರನೆಂಬವನು ಜನಿಸಿದನು. ರುಚೀಕನ ಅನುಗ್ರಹದಿಂದಲೇ ಆ ವಿಶ್ವಾಮಿತ್ರನು ಮಹಾತಪಸ್ವಿಯಾಗಿ ಮುಂದೆ ಬ್ರಾಹ್ಮಣತ್ವವನ್ನು ಬ್ರಹ್ಮರ್ಷಿತ್ವವನ್ನು ಪಡೆದನು. ಅವನು ಕ್ಷತ್ರಿಯನಾಗಿದ್ದರೂ, ಅಂದರೆ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ದರೂ ಬ್ರಾಹ್ಮಣ ವಂಶಕ್ಕೆ ಮೂಲಪುರುಷನಾದನು. ಅವನಿಗೆ ಮಹಾ ಮಹಿಮೆಯುಳ್ಳವರು, ಬ್ರಾಹ್ಮಣ ವಂಶವನ್ನು ವೃದ್ಧಿಗೊಳಿಸತಕ್ಕವರು ಆದ ಅನೇಕ ಪುತ್ರರಾದರು. ಅವರೆಲ್ಲರೂ ತಪಸ್ವಿಗಳು, ಬ್ರಹ್ಮವಿದರು, ಗೋತ್ರ ಮೂಲ ಪುರುಷರು ಆದರು. ಮಧುಚ್ಛಂದನು, ದೇವನಾಥನು, ಅಕ್ಷೋಣನು, ಶಕುಂತನು, ಬಭ್ರು, ಕಾಲಪಥನು, ಯಾಜ್ಞವಲ್ಕ್ಯನು, ಸ್ಥೂಣನು, ಉಲೂಕನು, ಯಮದೂತನು, ಸೈಂಧವಾಯನನು, ಪರ್ಣಜಂಘನು, ಗಾಲವನು, ವಜ್ರನು, ಸಾಲಂಕಾಯನನು, ಲೀಲಾಢ್ಯನು, ನಾರದನು, ಕೂರ್ಚಾಮುಖನು, ವಾಧುಲಿ, ಮುಸಲನು, ವಕ್ಷೋಗ್ರೀವನು, ಅಂಘ್ರೀಕನು, ನೈಕದೃಕ್ಕು, ಶೈಲಾಯಾಪನು, ಶಿತನು, ಶುಚಿ, ಚಕ್ರಕನು, ಮಾರುತಂತವ್ಯನು, ವಾತಜ್ಞನು, ಅಶ್ವಲಾಯನನು, ಶಾಮಾಯನನು, ಗಾರ್ಘ್ಯನು, ಜಾಬಾಳೆ, ಶುಶ್ರುತನು, ಕಾರೀಷಿ, ಸಂತೃತ್ಯನು, ಪರನು, ಪೌರವನು, ತಂತು, ಮಹರ್ಷಿಯಾದ ಕಪಿಲನು, ತಾಡಕಾಯನನು, ಉಪಗಹನನು, ಅಸುರಾಯಣನು, ಮಾರ್ಧವನು, ಹಿರಣ್ಯಾಕ್ಷನು, ಜಂಘಾರಿ, ಬಭ್ರುವಾಯಣಿ,
ಭೂತಿ ವಿಭೂತಿ ಸೂತ ಸುರಕೃತ್ ಅರಾಣಿ ನಾಚಿಕ ಚಾಂಪೇಯ ಉಜ್ಜಯನ ನವತಂತು ಬಕನಖ ಸೇಯಣ ಯತಿ ಅಂಭೋರುದ ಚಾರುಮತ್ಸ್ಯ ಶಿರೀಷಿ ಗಾರ್ಧಬಿ ಊರ್ಜಯೋನಿ ಉದಾಪೇಕ್ಷಿ ನಾರದಿ ಇವರೇ ಮೊದಲಾಗಿ ವಿಶ್ವಾಮಿತ್ರನ ಮಕ್ಕಳೆಲ್ಲರೂ ಬ್ರಹ್ಮವಾದಿಗಳೆನಿಸಿದ್ದರು. ಓ ಯುಧಿಷ್ಠಿರ, ಹೀಗೆ ವಿಶ್ವಾಮಿತ್ರನು ಕ್ಷತ್ರಿಯ ಯೋನಿಯಲ್ಲಿ ಹುಟ್ಟಿದರು. ರುಚೀಕ ಮುನಿಯ ಮಂತ್ರ ಪ್ರಭಾವದಿಂದ, ಅಂದರೆ ಆತನು ಆ ಚೆರುವಿನಲ್ಲಿ ಸಂಪೂರ್ಣವಾಗಿ ಬ್ರಹ್ಮತೇಜಸ್ಸನ್ನು ತುಂಬಿದ್ದರಿಂದ ಆ ವಿಶ್ವಾಮಿತ್ರನಲ್ಲಿ ಬ್ರಾಹ್ಮಣ್ಯವು ಮೊದಲೇ ಸ್ಥಿರಗೊಂಡಿದ್ದಿತು. ಸೂರ್ಯ ಚಂದ್ರಾಗ್ನಿ ತೇಜಸ್ಸುಳ್ಳ ವಿಶ್ವಾಮಿತ್ರನ ಜನ್ಮಚರಿತ್ರವು ಈ ವಿಧವಾದುದು. ಓ ಧರ್ಮರಾಜ, ಇನ್ನು ನಿನಗೆ ಯಾವ ಯಾವ ವಿಷಯದಲ್ಲಿ ಸಂದೇಹ ಉಂಟಾಗುವುದೋ ಅದನ್ನು ನನ್ನಲ್ಲಿ ಕೇಳು, ಆ ನಿನ್ನ ಸಂದೇಹಗಳನ್ನೆಲ್ಲ ಪರಿಹರಿಸುವೆನು ಎಂದನು. ಇದು ಮಹಾಭಾರತದ ಅನುಶಾಸನಿಕ ಪರ್ವದ 7ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.